ಓಂ ನಮಃ ಶಿವಾಯ. ನಮಸ್ತೆ ವೀಕ್ಷಕರೇ. ಇವತ್ತು ಮೇಷರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕ ನಕ್ಷತ್ರ ಪ್ರಥಮ ಚರಣ ಮಾತ್ರ. ಸೊ ಯಾಕಂದರೆ ಈಗ ತುಂಬ ಚೆನ್ನಾಗಿ ಗೊತ್ತಾಗಿದೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ನಕ್ಷತ್ರಗಳ ಬಗ್ಗೆ ನೀವು ಈ ಒಂದು ವಿಶ್ಲೇಷಣೆಯನ್ನು ತಗೊಳ್ತಾ ಇದ್ದಷ್ಟು ಇನ್ನಷ್ಟು ನೀವು ಉತ್ತಮವಾಗಿರುವಂಥ ಲೈಫ್ನ ನೀವು ಸಕ್ಸಸ್ಫುಲ್ ಕೆರಿಯರ್ನ ನೀವು ನೋಡ್ಕೊಳ್ಬಹುದು. ಹಾಗಾಗಿ ಇದೊಂದು ಕಂಪ್ಲೀಟ್ ಈ ಒಂದು ನೀವೇ ಬೇಸಿಕಲಿ ನೋಡ್ತಿರ್ಬೋದು ಮೇಷರಾಶಿಯವರ ಬಗ್ಗೆ ಹೇಗಿದೆ, ವೃಷಭ ರಾಶಿಯವರ ಬಗ್ಗೆ ಹೇಗಿದೆ ಅಂತ ಹೇಳಿ. ಅದರಲ್ಲೂ ವಿಶೇಷವಾಗಿ ನಕ್ಷತ್ರದ ವಿಭಾಗದಲ್ಲಿ ಹೇಗಿದೆ ಅನ್ನೋಂಥದ್ದನ್ನು ನಾನು ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮುಖ್ಯವಾಗಿ ವಿಶೇಷವಾಗಿ ಈ ಅಕ್ಷರಗಳಲ್ಲಿ ಹುಟ್ಟಿರೋಂಥವ್ರಿದ್ದರೆ, ಕೆಲವರಿಗೆ ರಾಶಿ ಗೊತ್ತಿರೋದಿಲ್ಲ, ನಕ್ಷತ್ರ ಗೊತ್ತಿರೋದಿಲ್ಲ, ಈ ಪ್ರಿಡಿಕ್ಷನ್ಸ್ನ ನಾವು ಹೇಗೆ ಮೇಡಮ್ ತಗೊಳ್ಬಹುದು? ನಿಮ್ಮ ಹೆಸರು ಚು, ಚೆ, ಚೋ, ಲ ಈ 4 ಆ್ಯಕ್ಚುಲಿ ಅಶ್ವಿನಿ ನಕ್ಷತ್ರದ 4 ಚರಣಗಳಿಗೆ ಇಡಬೇಕಾಗಿರೋಂಥ ಹೆಸರು ಕೂಡ ಬೈ ಚಾನ್ಸ್ ನೀವು ಹೆಸರನ್ನ ಕರೆಯಲ್ಪಡ್ತಾ ಇದ್ದೀರಾ ಅಂದರೂ ಸಹ ನೀವು ಈ ಪ್ರಿಡಿಕ್ಷನ್ಸ್ನ ಫಾಲೋ ಮಾಡ್ಬೋದು. ಭರಣಿ ನಕ್ಷತ್ರದವರು ಲಿ, ಲು, ಲೇ, ಲೋ ಈ ಹೆಸರುಗಳಲ್ಲಿ ನೀವು ಕರೆಯಲ್ಪಡ್ತಾ ಇದ್ರು ಕೂಡ ನೀವು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥರಾಗಿರ್ತೀರಾ, ಮೇಷರಾಶಿಗೆ ಸಂಬಂಧಪಟ್ಟಿರುವಂಥರಾಗಿರ್ತೀರಾ. ಕೃತಿಕ ನಕ್ಷತ್ರ ಅಕಸ್ಮಾತ್ ನಿಮ್ಮ ಹೆಸರು ಆ ಇಂದ ಇತ್ತು ಅಂದರೆ ಖಂಡಿತ ಈ ಒಂದು ಪ್ರಿಡಿಕ್ಷನ್ಸ್ ನಿಮಗೋಸ್ಕರನೇ. ಸೊ ಎ ಲೆಟರ್ ಕಾಮನ್ಲಿ ನ್ಯೂಮರಾಲಜಿಕಲಿ ತುಂಬ ಜನ ಸಜೆಸ್ಟ್ ಮಾಡಿರ್ತಾರೆ, ತುಂಬ ಜನ ಇಟ್ಟಿರ್ತೀರ. ಎ ಇಂದ ಇಟ್ಟರೆ ತುಂಬ ಸಕ್ಸಸ್ ಆಗುತ್ತೆ, ಹಾಗೆ ಹೀಗೆ ಖಂಡಿತ ಆಗುತ್ತೆ, ಇಲ್ಲ ಅಂತಿಲ್ಲ. ಅವರ ಒಂದು ಜಾತಕವೂ ಸಹ ಮ್ಯಾಟರ್ಸ್ ಆಗುತ್ತೆ. ಬಟ್ ಸ್ಟಿಲ್ ಕಂಪ್ಯಾರಿಟಿವ್ಲಿ ಬೇರೆ ಎಲ್ಲ ಇದು ನೋಡಿದ್ರೆ ಎ ಇಂದ ಹೆಸರಿಟ್ಟಿರುವಂಥವ್ರು ಡೆಫಿನೆಟ್ಲಿ ಅದು ಒಂದು ಶೈನ್ ಆಗ್ತಾರಲ್ಲ ಆ ಥರ. ಸೊ ಜುಲೈ 2026 ಗೋಲ್ಡ್ ಪ್ಲೆಡ್ಜ್ ಆಗುವಂತಹ ಸಂಗತಿಗಳು ತುಂಬ ಕಾಮನ್ಲಿ ಕಾಣ್ತಿದೆ. ಹುಷಾರಾಗಿರಿ. ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಬೇರೆ ಪರಿಹಾರಗಳು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ, ಅದನ್ನು ಖಂಡಿತ ಫಾಲೋ ಮಾಡಿ. ನೀವು ಸ್ಟಾರ್ ಡೆಸ್ಟಿನಿ ಚಾನಲ್ನ ನೋಡಿದ್ರೆ ನಿಮಗೆ ಸಾವಿರಾರು ಪರಿಹಾರಗಳು ಸಿಗ್ತಿರುತ್ತೆ. ಯಾವ ಸಮಸ್ಯೆದಲ್ಲಿ ಆ್ಯಕ್ಚುಲಿ ಸಿಕ್ಕಾಕೊಂಡಿದ್ದೀರಾ ಅದ್ರ ಪ್ರಕಾರ ನೀವು ಆ ಪರಿಹಾರ ಮಾಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತಾ ಮ್ಯಾಮ್? ತುಂಬ ಜನ ಕ್ವೆಶನ್ಸು ಕೇಳಿದ್ದೀರಾ, ವರ್ಕ್ ಆಗುತ್ತಾ ಮ್ಯಾಮ್ ಅಂತ. ಖಂಡಿತ ವರ್ಕ್ ಆಗುತ್ತೆ. ನೀವು ಅದನ್ನು ಮನಸಾರ ಸಂಕಲ್ಪ ಸಹಿತ, ನಾನು ಅದನ್ನೇ ಹೇಳ್ತೀನಿ, ಸಂಕಲ್ಪ ಇಟ್ಕೋಬೇಕು. ಎಲ್ಲವೂ ಥಾಟ್ಸೇ, ಎಲ್ಲ ನಾವೇನು ಅಂದ್ಕೊಳ್ತೀವಿ ಡೆಫಿನೆಟ್ಲಿ ನಮ್ಮ ಒಂದು ಭವಿಷ್ಯದಲ್ಲಿ ಅದು ನಿಜವಾಗ್ಲೂ ಅದು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಬಟ್ ಏನಂದರೆ ನಾವು ಎಷ್ಟೋ ಸಲ ಬೇರೆಯವ್ರು ಏನು ಯೋಚನೆ ಮಾಡ್ತಾರೆ ಅನ್ನೋದೇ ನೀವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಬೇರೆಯವ್ರು ಹಂಗೆ ಅಂದ್ಕೊಂಡ್ಬಿಡ್ತಾರೆ, ಬೇರೆಯವ್ರು ಹಿಂಗೆ ಅಂದ್ಕೊಂಡ್ಬಿಡ್ತಾರೆ, ನಾನು ಈ ಥರ ಮಾಡಿದ್ರೆ ಏನೋ ಅವರೇನೋ ನಿಮ್ಮ ಬಗ್ಗೆ ಅಭಿಪ್ರಾಯ ಪಟ್ಬಿಡ್ತಾರೆ ಅನ್ನುವಂಥದ್ದು. ನೀವೇನು ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಲೈಫು ನೀವು ಖಂಡಿತ ಸಕ್ಸಸ್ ಆಗಲೇಬೇಕು ಅಂದರೆ ಇವೆಲ್ಲ ನಿಮಗೆ ಇರೋಂತಹ ಪರಿಹಾರಗಳು ಖಂಡಿತ ವರ್ಕ್ ಆಗುತ್ತೆ. ಜಸ್ಟ್ ಫಾಲೋ ಇಟ್. ಕೆರಿಯರ್ ವಿಚಾರದಲ್ಲಿ ಮೇಷರಾಶಿ ಈ 3 ನಕ್ಷತ್ರಗಳು ನಾನು ಹೇಳ್ದಂಗೆ ಹುಟ್ಟಿರೋರು ಇತ್ತು ಅಂತಂದರೆ ಆನ್ಸೆಟ್ಗೆ ಹೋಗೋಂಥ ಆಪರ್ಚುನಿಟೀಸ್ ಇದೆ. ಆನ್ಸೆಟಲ್ಲಿ ಹೋಗಿದ್ದೀವಿ ಮ್ಯಾಮ್, ಆಲ್ರೆಡಿ ಇದ್ದೀನಿ, ಬಟ್ ನಂಗೆ ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ, ಜಾಬ್ ಸಿಕ್ಕಲಿಲ್ಲ, ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಇದೆ. ಜುಲೈ 2026 ಇಸ್ ನಾಟ್ ವೆರಿ ಈಸಿ. ಒಂದು ಕಡೆ US ಅಲ್ಲಿ ಆಗ್ತಾ ಇರುವಂತಹ ಒಂದು ಲೇ ಆಫ್ಸ್ ಇರ್ಬೋದು, ಜಾಬ್ ರಿಲೇಟೆಡ್ ಥಿಂಗ್ಸ್, ಎಷ್ಟೋ ಜನ ವಾಪಸ್ ಬರಬೇಕಾಗುವಂಥ ಸಿಚುವೇಶನ್ ಆಗ್ತಾ ಇದೆ. ತುಂಬ ಜನ ಅಲ್ಲಿರೋರು ಕೂಡ ಕನ್ಸಲ್ಟೇಷನ್ ತೊಗೊಂಡಿರೋರು ಹೇಳ್ತಾ ಇರ್ತಾರೆ. ಈವನ್ ಗೌರ್ಮೆಂಟ್ ಕೆಲಸದಲ್ಲಿರೋರು ಕೂಡ ತುಂಬ ಜನ ಸಫರ್ ಆಗ್ತಿದ್ದಾರೆ. ಸೊ ಹಾಗಾಗಿ ಹೇಗಿದೆ ನಿಮ್ಮ ಜಾತಕ ಅನುಸಾರನೂ ಖಂಡಿತ ಅದು ಇಂಪಾರ್ಟೆಂಟ್ ಆಗುತ್ತೆ. ಬೈ ಚಾನ್ಸ್ ಸಿಚುವೇಶನಲ್ಲಿ ಇದ್ದೀರಾ, ನೀವು ಸಿಕ್ಕಾಕೊಂಡಿದ್ದೀರಾ, ಖಂಡಿತ ಕನ್ಸಲ್ಟೇಷನ್ ಮುಖಾಂತರ ನೀವು ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದರೆ ನಿಮ್ಮ ಚಾರ್ಟ್ ಏನು ಹೇಳುತ್ತೆ, ನಿಮ್ಮ ಒಂದು ಭವಿಷ್ಯವಾಗಿ, ಯಾಕೆಂದರೆ ನೀವು ಹುಟ್ಟಿರೋಂಥ ಸಮಯ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಏನು ಹೇಳುತ್ತೆ ಅನ್ನೋದು ಚೆಕ್ ಮಾಡಿ. ಬಟ್ ಬೇಸಿಕಲಿ ಇಲ್ಲಿರೋರಿಗೆ ಆಪರ್ಚುನಿಟಿ ತುಂಬ ಚೆನ್ನಾಗಿದೆ. ಬಟ್ ಹಾಗೆ ಜನರಲ್ ಆಗಿ ಹೇಳಬೇಕು ಅಂದರೆ ಎಸ್, ವೆರಿ ಗುಡ್ ಅಂತಲೇ ಹೇಳ್ಬೋದು. ಕೆಲಸ ಸಿಗೋಂಥ ಚಾನ್ಸಸ್ ಇದೆ. ಬೈ ಚಾನ್ಸ್ ನಾವು ಇಡ್ಬೋದಾ ಮ್ಯಾಮ್ ಇನ್ನೊಂದು 1 ತಿಂಗಳು, ನಾವು ಏನೋ ಸಿಚುವೇಶನ್ ಹಿಂಗಿದೆ, ಏನೋ ಸ್ಟೇ ಮಾಡ್ಬೋದಾ? ತುಂಬ ಜನ, ಯಾಕಂದರೆ ನನಗೆ ಆಲ್ರೆಡಿ ಸಿಚುವೇಶನ್ ಗೊತ್ತು. ವೀಸಾ ಎಕ್ಸ್ಟೆಂಡ್ ಮಾಡಿಸ್ಕೊಳ್ಳೋದು ಕಷ್ಟವಿದೆ, ಮತ್ತು ಎಕ್ಸ್ಟೆಂಡ್ ಆದಮೇಲೂ ಕೂಡ ನನಗೆ ಅದರಿಂದ ಫ್ರೂಟ್ಫುಲ್ ಆಗುತ್ತಾ ಅಥವಾ ವಾಪಸ್ ಬಂದುಬಿಡ್ಲಾ? ತುಂಬ ಜನ ಕೇಳೋಂಥ ಬೇಸಿಕ್ ಕ್ವೆಶನ್, ನಾನು ವಾಪಸ್ ಬಂದುಬಿಡ್ಲಾ ಮ್ಯಾಮ್, ನನಗೆ ಕೆಲಸ ಆಗುತ್ತಾ? ಯಾಕೆಂದರೆ ನಾನು ವೀಸಾ ಎಕ್ಸ್ಟೆಂಡ್ ಮಾಡಿಸ್ಕೋಬೇಕು. ಸೊ ಹಾಗಾಗಿ ಖಂಡಿತ ಜುಲೈನಲ್ಲಿ ಜಾಬ್ ಅವಕಾಶ ಖಂಡಿತ ಇದೆ. ಆಲ್ರೆಡಿ ಇರೋವಂಥವ್ರು ಇದ್ದೀರಾ, ನಿಮ್ಗೆ ಇನ್ನಷ್ಟು ಕೂಡ ಏನೋ ಒಂದು ಬೆನಿಫಿಟ್ ಆಗುವಂಥದ್ದು, ಸಮಥಿಂಗ್ ರಿಯಲಿ ವೆರಿ ಗುಡ್, ತುಂಬ ಚೆನ್ನಾಗಿ ಆಗುವಂಥದ್ದು. ಅದನ್ನು ಹೊರಗಡೆ ಇಂಡಿಯಾದಿಂದ ಹೊರಗಡೆ ಇರೋರಿಗೆ ಸಮಥಿಂಗ್ ರಿಯಲಿ ಗುಡ್ ಆಗುತ್ತೆ ಮೇಷರಾಶಿಯವ್ರಿಗೆ. ಸೊ ಸ್ಟೇ ಆಗಿ ಖಂಡಿತ ನಿಮ್ಗೆ ಅದರಿಂದ ಒಳ್ಳೆಯದಾಗೇ ಆಗುತ್ತೆ. ಕೆರಿಯರ್ ವಿಚಾರ ಆಲ್ರೆಡಿ ಹೇಳಿದರೆ, ಬಿಸ್ನೆಸ್ಸು ಓಕೆ ಇದೆ, ತಕ್ಕಮಟ್ಟಿಗಿದೆ. ಹೊಸದಾಗಿ ಏನಾದರೂ ಪ್ರಾರಂಭ ಮಾಡೋಂಗಿದ್ರೆ ಒಂದು ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗಿರುವಂಥದ್ದು ಗೋಲ್ಡ್ ವಿಚಾರವಾಗಿ. ಬೈ ಚಾನ್ಸ್ ನೀವು ಪ್ಲೆಡ್ಜ್ ಮಾಡಲೇಬೇಕು ಅನ್ನೋ ಸಿಚುವೇಶನ್ ಬಂದರೆ ಏನು ಮಾಡ್ಬೋದು, ಚೆಕ್ ಮಾಡ್ಕೊಳ್ಳಿ, ಒಳ್ಳೆಯದು. ಮನೆ ಖರೀದಿ ಅಥವಾ ಜಾಗದ ಖರೀದಿ ವಿಚಾರವಾಗಿ ಏನಾದರೂ ಆಲ್ರೆಡಿ ಲಿಟಿಗೇಷನಲ್ಲಿದೆ, ನಿಮಗೆ ಜುಲೈನಲ್ಲಿ ಏನೋ ಒಂದು ನ್ಯೂಸ್ ಸಿಗುವಂಥದ್ದಿದೆ, ಕೋರ್ಟ್ ನಿಮಗೆ ಇತ್ಯರ್ಥ ಆಗುವಂಥದ್ದು, ನ್ಯೂಸ್ ಆಗುವಂಥದ್ದು, ಏನೋ ಒಂದು ನಿಮ್ಮ ಕಡೆಗೆ ಅದು ಜಡ್ಜ್ಮೆಂಟ್ ಆಗುವಂಥ ಒಂದು ಗುಡ್ ಪಾಸಿಟಿವ್ ವೈಬ್ಸ್ ನಿಮಗೆ ಕಾಣ್ತಿದೆ ಜುಲೈನಲ್ಲಿ. ನೆಗೆಟಿವ್ ಓನ್ಲಿ ಈಸ್ ರಿಲೇಟೆಡ್ ವಿತ್ ಯುವರ್ ಹೆಲ್ತ್. ಯಾವುದೋ ತುಂಬ ಹಳೆ ಪ್ರಾಬ್ಲಮ್ ನಿಮಗೆ ಮತ್ತೆ ಮರುಕಳಿಸುವಂಥದ್ದು, ಏನೋ ಒಂದು ಬ್ಯಾಕ್ ಪೇನ್ ಇರ್ಬೋದು, ಕಾಲು ನೋವು ಇರ್ಬೋದು, ಕಡಿಮೆ ಆಗಿತ್ತು ಅಥವಾ ನೀವು ಅದ್ರ ಬಗ್ಗೆ ಮರ್ತೇ ಇದ್ರಿ, ಬಟ್ ನಿಮ್ಗೆ ಅದು ಮತ್ತೆ
ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಮತ್ತು ಆ ಪೇಯ್ನ್ಸ್ ಎಲ್ಲ ಬರೋವಂಥ ಚಾನ್ಸಸ್ ಹೆಚ್ಚಾಗಿ ಕಾಣ್ತಿದೆ. ವೆರಿ ಬೇಸಿಕ್ ಯಾವುದಾದ್ರೂ ಒಂದು ಒಳ್ಳೆ ಯೋಗ ಇನ್ಸ್ಟ್ರಕ್ಟರ್ ಹತ್ರ ಹೋಗಿ ಯೋಗ ಕಲ್ತ್ಕೊಳ್ಳಿ, ಡೈಲಿ ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಯಾವುದು ಬೇರೆ ಏನು ಮೆಡಿಸಿನ್ಸು ಬೇಕಾಗಿಲ್ಲ. ಯು ಕ್ಯಾನ್ ಬಿ ಅ ಗುಡ್ ಮೇಷರಾಶಿಯವರು ಆ್ಯಕ್ಚುಲಿ ಒಳ್ಳೆ ಡಾಕ್ಟರ್ಸ್ ಅಂತೆ. ಅದರಲ್ಲೂ ರೋಹಿಣಿ ನಕ್ಷತ್ರ ಅದರಲ್ಲೂ ಭರಣಿ ನಕ್ಷತ್ರ ಮತ್ತು ಕೃತಿಕದಲ್ಲಿ ಹುಟ್ಟಿರೋರು. ಮೇಷರಾಶಿ ಅಶ್ವಿನಿ ಇಸ್ ಬೇಸಿಕಲಿ ತುಂಬಾ ಹೆಚ್ಚು ನಾವು ಸೋಲ್ಜರ್ಸ್ ರಿಲೇಟೆಡ್ ನೋಡ್ತೀವಿ. ಬಟ್ ಭರಣಿ ಮತ್ತು ಕೃತಿಕ, ಇನ್ಫ್ಯಾಕ್ಟ್ ನಾವು ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರವೂ ಸಹ ಒನ್ ಆಫ್ ದ ವೆರಿ ಗುಡ್ ನಕ್ಷತ್ರ ಫಾರ್ ಇದು ಡಾಕ್ಟರ್ ಇದಕ್ಕೆ, ಅಂದರೆ ಅವ್ರು MBBS ಮಾಡೋವಂಥದ್ದು ಇರ್ಬೋದು, ಯೋಗ ಥೆರಪಿ ಆಗುವಂಥದ್ದು ಇರ್ಬೋದು, ಥೆರಪಿಸ್ಟ್ ಆಗುವಂಥದ್ದು, ಅಂಥವೆಲ್ಲ ತುಂಬ ಒಳ್ಳೆ ಒಂದು ಮೈಂಡ್ ಸೆಟ್ ಇದೆ. ಅಂಥವ್ರಿಗೆ ಒಳ್ಳೆಯ ಒಂದು ಅವಕಾಶಗಳು ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಅದೆಲ್ಲ ಫಾಲೋ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಪರಿಹಾರ ತುಂಬ ಸಿಂಪಲ್ ಆಗಿರುವಂಥದ್ದು, ಒಂದು ವೆರಿ 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 ಸಿಂಪಲ್. ಓಕೆ, ಸೊ ಈ ಒಂದು ಬ್ರೇಸ್ಲೆಟ್ ರೆಡ್ ಜಾಸ್ಪರು 3 ಯಾವುದೇ ನಕ್ಷತ್ರ ಇರಲಿ, ಮೇಷರಾಶಿಯಲ್ಲಿ ಹುಟ್ಟಿರೋಂಥದ್ದಿದೆ ಅಥವಾ ನಾನು ಹೇಳಿರುವಂತಹ ಲೆಟರ್ಸಲ್ಲಿ ನೀವು ಹುಟ್ಟಿರೋಂಥ ಹೆಸರಿದೆ, ಖಂಡಿತ ಇದನ್ನು ಧರಿಸ್ಕೊಳ್ಳಿ. ಯಾವುದೇ ತಿಂಗಳು ಅಥವಾ ಯಾವುದೇ ಇದಂತಿಲ್ಲ, ಬಟ್ ನಿಮ್ಗೆ ಇದರಿಂದ ಪ್ರೊಟೆಕ್ಟ್ ಆಗ್ತೀರಾ 100%. ಎಲ್ಲ ಒಂದು ನೆಗೆಟಿವ್ ಇರ್ಬೋದು, ಮೇಡಮ್ ತುಂಬ ಕಣ್ಣು ದೃಷ್ಟಿ ಆಗ್ತಿದೆ, ಪ್ರತಿಯೊಂದರಲ್ಲೂ ಮೇಷರಾಶಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕ ನಕ್ಷತ್ರದವರು ಖಂಡಿತ ಇದನ್ನು ಹಾಕ್ಕೊಳ್ಳಬೇಕು. ಇದರ ಜೊತೆಗೆ ಪ್ರತಿ ಮಂಗಳವಾರ ನೀವು ಕೆಂಪು ವಸ್ತ್ರವನ್ನು ದಾನ ಮಾಡುವಂಥದ್ದು, ಅಥವಾ ಕೆಂಪು ಬಟ್ಟೆ ಇರ್ಬೋದು, ಅಥವಾ ಒಂದು ಏನಾದರೂ ಸೀರೆ ಇರ್ಬೋದು, ದೇವತೆ ಯಾವುದಾದ್ರೂ ಹೆಣ್ಣು ದೇವತೆ ದೇವಸ್ಥಾನದಲ್ಲಿ, ವಿಶೇಷವಾಗಿ ನೀವು ಪಾರ್ವತಿ ದೇವಿ ದೇವಸ್ಥಾನ ಇರಬಹುದು ಅಥವಾ ಲಕ್ಷ್ಮೀ ದೇವಸ್ಥಾನ ಇರಬಹುದು, ಈ ರೀತಿ ಅಂಥ ದೇವಸ್ಥಾನದಲ್ಲಿ ಅದನ್ನು ದಾನ ಮಾಡುವಂಥದ್ದು ಮಾಡಿ. ಡೆಫಿನೆಟ್ಲಿ ಯು ಅಟ್ರಾಕ್ಟ್ ಅ ವೆರಿ ಗುಡ್ ಪಾಸಿಟಿವ್ ಎನರ್ಜಿ. ಇತ್ತೀಚೆಗಂತೂ ತುಂಬ ಜನ ಕಾಮೆಂಟಲ್ಲಿ ಕೇಳ್ತಾನೆ ಇದ್ರಿ, ಮೇಡಮ್ ವಿಶೇಷವಾಗಿರೋಂಥ ಕಾರ್ಯಕ್ರಮಗಳಲ್ಲಿ, ಸರಳವಾಗಿರೋಂಥ ಪರಿಹಾರಗಳಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋಂತಹ ಪರಿಹಾರಗಳನ್ನ ಕೇಳಿದ್ರಿ. ಕೆಲವು ಪ್ರೋಗ್ರಾಮ್ಸ್ನ ನಿಮಗೋಸ್ಕರ ಮಾಡಿದ್ದೀನಿ, ಬಹುಶಃ ನೀವು ನೋಡಿರಬಹುದು. ನೋಡಿಲ್ಲ ಅಂದರೂ ನನ್ನ ಚಾನಲ್ ಸ್ಟಾರ್ ಡೆಸ್ಟಿನಿ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ, ಸ್ಟಾರ್ ಡೆಸ್ಟಿನಿ 6 ನೀವು ಅಕಸ್ಮಾತ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ, ಸಿಮಿಲರ್ಲಿ ಡಾಕ್ಟರ್ ವಿನುತಾ ರಾಜೇಶ್ ಅಂತ ನೀವು ಸರ್ಚ್ ಮಾಡಿದ್ರು ಕೂಡ ನಿಮಗೆ ಖಂಡಿತ ನನ್ನ ಎಲ್ಲ ಕಾರ್ಯಕ್ರಮಗಳು, ನನ್ನ ಎಲ್ಲ ಪ್ರೋಗ್ರಾಮ್ಸ್ ಕೂಡ ನಿಮಗೆ ಖಂಡಿತ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಮೆಸೇಜು ಕಳಿಸಿದ್ರಿ, ನನಗೆ ಚೆನ್ನಾಗಿ ವರ್ಕ್ ಆಗಿದೆ, ನಾನು ಅಂದ್ಕೊಂಡಿದ್ದೆಲ್ಲ ನನಗೆ ಸಕ್ಸಸ್ ಆಗಿದೆ. ಸ್ಪೆಷಲಿ ಗೋಲ್ಡ್ ಬಿಡಿಸ್ಕೊಳ್ಳೋವಂಥದ್ದು ಅದಂತೂ ಸೂಪರ್ ಅಂತಲೇ ಹೇಳ್ಬೋದು. ತುಂಬ ಜನ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತೀರ. ಅದೇ ಒಂದು ಸಂಕಷ್ಟವೂ ಸಹ ಜುಲೈ ತಿಂಗಳಲ್ಲೂ ಸಹ ಮೇಷರಾಶಿಯವ್ರಿಗಿದೆ. ಹಾಗಾಗಿ ಆ ಪಾಯಿಂಟ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೈ ಚಾನ್ಸ್ ಮಿಸ್ ಆಗಿತ್ತು, ನೋಡಿಲ್ಲ ಅಂದರೂ ಖಂಡಿತ ಚೆಕ್ ಮಾಡಿ. ಪ್ಲೆಡ್ಜ್ ಮಾಡಿರ್ತೀರ, ನೀವು ಬಿಡಿಸ್ಕೊಳಕ್ಕೆ ಆಗ್ತಾ ಇರೋದಿಲ್ಲ, ಅಥವಾ ಆ ಪ್ಲೆಡ್ಜ್ ಯಾವ ದಿನದಲ್ಲಿ ಮಾಡಿದ್ರೆ ಒಳ್ಳೆಯದು, ಬೇಗ ನಿಮಗೆ ವಾಪಸ್ ಬರೋವಂಥದ್ದು. ತುಂಬ ಜನ ಕಷ್ಟಗಳಿರುತ್ತೆ, ನೀವು ಗೋಲ್ಡ್ ಪ್ಲೆಡ್ಜ್ ಮಾಡೋವಂಥದ್ದು ಸಹಜವಾಗಿರುತ್ತೆ, ಮಾಡ್ತೀರಾ, ಅದೆಲ್ಲ ಆಗ್ತಿರುತ್ತೆ. ಎಷ್ಟು ಜನ ಮಾಡೋಕ್ಕೆ ಇಷ್ಟ ಇರೋದಿಲ್ಲ, ಬಟ್ ಸ್ಟಿಲ್ ಹೋಗುತ್ತೆ. ಒಂದಂತೂ ನೆನ್ಪಿಟ್ಕೊಳ್ಳಿ, ಗೋಲ್ಡ್ ಪ್ಲೆಡ್ಜ್ ಮಾಡೋವಂಥದ್ದು ಬೈ ಚಾನ್ಸ್ ನೀವು ಮನೆ ಖರೀದಿಗೆ ಅಥವಾ ಮನೆ ಕನ್ಸ್ಟ್ರಕ್ಷನ್ಗೆ, ಮನೆ ರೆನೋವೇಷನ್ಗೆ, ಜಾಗಕ್ಕೆ ಸಂಬಂಧಪಟ್ಟಂಗೆ, ನಾನೇನೋ ಒಂದು ಪ್ರಾಪರ್ಟಿ ಬೈ ಮಾಡ್ತಿದ್ದೀನಿ, ಕಡಿಮೆ ಬಿದ್ದುಬಿಡ್ತು, ನಾವು ಗೋಲ್ಡ್ನ ಪ್ಲೆಡ್ಜ್ ಮಾಡಿ ನಾವು ಪ್ರಾಪರ್ಟಿನ ತೊಗೊಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅಂದರೆ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಅದೇ ತಪ್ಪು. ಮೇಷರಾಶಿಯವ್ರಿಗೂ ಅಷ್ಟೇ ಸಾಲದ ಸಮಸ್ಯೆ ಆಗಬಹುದು. ಜುಲೈ 2026 2026ರಲ್ಲಿ ಸಾಲದ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇದೆ. ಅದರಿಂದ ನೀವು ಗೋಲ್ಡ್ನ ಪ್ಲೆಡ್ಜ್ ಮಾಡೋ ಅಂಥ ಸಿಚುವೇಶನ್ಗೆ ಹೋಗ್ತೀರಾ. ಸೊ ಹಾಗಾಗಿ ನೀವು ರೈಟ್ ಡೇಸ್ನ ನೋಡಿ ಯಾವ ದಿನಗಳಲ್ಲಿ ಮಾಡಿದ್ರೆ ಒಳ್ಳೆಯದು. ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಸಹ ಇದು ಪ್ರೋಗ್ರಾಮ್ ಲಿಂಕ್ ಸಿಗುತ್ತೆ. ಗೋಲ್ಡ್ ಪ್ಲೆಡ್ಜಿಂಗ್ನ ಹೇಗೆ ಯಾವ ದಿನದಲ್ಲಿ ಮಾಡಿದ್ರೆ ಒಳ್ಳೆಯದು, ಮತ್ತು ನೀವು ಯಾವ ದಿನದಲ್ಲಿ ತಂದರೆ ಮತ್ತೆ ನಿಮ್ಗೆ ಅದು ಹೋಗದೇ ಇರೋ ರೀತಿಯಲ್ಲಿ ಅನ್ನೋನ್ ಸೋರ್ಸಸ್ಸಲ್ಲಿ ಆಗುತ್ತೆ. ನೀವು ಅನ್ಕೋಬೋದು ಎಲ್ಲಿಂದಪ್ಪ ದುಡ್ಡು ಅನುಕೂಲ ಆಗುತ್ತೆ, ಹೇಗೆ ನನಗೆ ಅನುಕೂಲ ಆಗುತ್ತೆ ಅಂಥೇಳಿ. ಟ್ರಸ್ಟ್ ಮೀ, ನೀವು ಕರೆಕ್ಟಾಗಿ ನೀವು ಆ ಸಂದರ್ಭ ಸಹಿತ ಅಂದರೆ ನಾನು ಹೇಳ್ತಿಲ್ಲ, ಕೆಲವು ಸರಳ ಪರಿಹಾರಗಳು ಆ ಟೈಮ್ ಪ್ರಕಾರವಾಗಿ ಅಕ್ಯುರೇಟಾಗಿ ನೀವು ಮಾಡ್ತು ಅಂದರೆ ಖಂಡಿತ ನಿಮ್ಗೆ ಸಿಕ್ಕೇ ಸಿಗುತ್ತೆ. ನೀವು ಇಷ್ಟು ಸಲ ಅನ್ಸ್ಬೋದು, ಮಿರಾಕಲ್ ಅನ್ಸ್ಬೋದು, ದೇವ್ರ ಥರ ಬಂದು ಯಾರೋ ಕೊಟ್ಟರು ಅಂತ ಹೇಳ್ಬಹುದು, ವಾಟ್ ಎವರ್ ಇಟ್ ಈಸ್. ಬಟ್ ನಿಮ್ಗೆ ಅದು ಮಿರಾಕ್ಯುಲಸ್ ಆಗಿ ವರ್ಕಾಗುತ್ತೆ. ಕಾಸ್ಮಿಕ್ ಎನರ್ಜಿ ಅಷ್ಟು ನಿಮಗೆ ಮ್ಯಾನಿಫೆಸ್ಟ್ ಮಾಡೇ ಮಾಡುತ್ತೆ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನಿಮ್ಗೆ ಅದರಲ್ಲಿ ಸಿದ್ಧಿ ಆಗೇ ಆಗುತ್ತೆ. ಇಷ್ಟೇ ಕಾರ್ಯಕ್ರಮ ಮುಗಿಸೋಣ. ಜನ ಸುಖಿನೋ ಭವಂತು, ಸನ್ಮಂಗಳ ನಿಭವಂತು. ಧನ್ಯವಾದಗಳು.